ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ ಅಭ್ಯರ್ಥಿಗಳೇ, ನಾ ಇವತ್ತೇನಪ್ಪ ಅಂದ್ರೆ ಉದ್ಯೋಗ ಮಾಹಿತಿಯನ್ನು, ಜಾಬ್ ನ್ಯೂಸನ್ನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ 10ನೇ ತರಗತಿ ಪಾಸ್ ಆದವರು ಅಥವಾ PUC ಪಾಸ್ ಆದವರು ಅಥವಾ ITI ಪಾಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಆಫ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಯಾವುದರಲ್ಲಿ ಅರ್ಜಿ ಕರೆದಿದ್ದಾರೆ ಸರ್ ಅಂತ ನೀವು ಕೇಳ್ಬೋದು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಆರ್ಮಿ ಒಳಗೆ DGEME ಅಂತೀವಿ. DGEME ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ರಿ ಬೋರ್ಡ್ ಮೇಲೆ, ಇಲ್ಲಿ ಡೈರೆಕ್ಟರೇಟ್ ಜನರಲ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಕೊಟ್ಟಾರೆ. ಇಲ್ಲಿ ಗ್ರೂಪ್ C ಹುದ್ದೆಗಳಿಗೆ ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಆಫ್ಲೈನ್ ಅರ್ಜಿ ಕರೆದಿದ್ದಾರೆ, ಆನ್ಲೈನ್ ಅರ್ಜಿ ಕರೆದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರಲಿ, ಆಫ್ಲೈನ್ ಅರ್ಜಿ ಕರೆದಿದ್ದಾರೆ. ಹಾಗಾದರೆ ಆಫ್ಲೈನ್ ಅರ್ಜಿ ಹಾಕೋರಿಗೆ ವಯಸ್ಸಿನ ಮಿತಿ ಅಂದರೆ ಏಜ್ ಎಷ್ಟಿರಬೇಕಪ್ಪ ಅಂದ್ರೆ 18ರಿಂದ 25 ವಯಸ್ಸಿನ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಆಫ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆಲ್ಲರಿಗೂ ಗೊತ್ತಿರಬೇಕು. ಅದೇ ರೀತಿಯಾಗಿ ಆಫ್ಲೈನ್ ಅರ್ಜಿ ಎಲ್ಲಿಂದ ಪ್ರಾರಂಭ ಆಗಿತ್ತಪ್ಪ ಅಂದ್ರೆ ಅಕ್ಟೋಬರ್ 4, 2025ರಿಂದ ಆಫ್ಲೈನ್ ಅರ್ಜಿ ಹಾಕಲಿಕ್ಕೆ ಪ್ರಾರಂಭವಾಗಿದೆ. ಆಫ್ಲೈನ್ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವಾಗೈತಪ್ಪ ಅಂದ್ರೆ ಅಕ್ಟೋಬರ್ 24, 2025 ಆಫ್ಲೈನ್ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕದ ನಿಮಗೆಲ್ಲರಿಗೂ ಗೊತ್ತಿರಲಿ. ಹಾಗಾದರೆ ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 194 ಹುದ್ದೆಗಳಿದಾವೆ. ನಿಮಗೆಲ್ಲರಿಗೂ ಗೊತ್ತಿರಲಿ. ಅದೇ ರೀತಿಯಾಗಿ ಲೋವರ್ ಡಿವಿಷನಲ್ ಕ್ಲರ್ಕ್ ಅದಾವು, ಆಮೇಲೆ ಮೆಕ್ಯಾನಿಕಲ್, ಟ್ರೇಡ್ಸ್ಮನ್ ಮೀಟ, ಆಮೇಲೆ ಸ್ಟೋರ್ ಕೀಪರ್, ಕುಕ್ಕ, ಫೈರ್ಮ್ಯಾನ್, ಆಮೇಲೆ ಸ್ವೀಪರ್, ಆಮೇಲೆ ವಾಷರ್ಮ್ಯಾನ, ಹೀಗೆ ಬೇರೆ ಬೇರೆ ಹುದ್ದೆಗಳಿದಾವೆ. ನೀವು ಯಾವುದಕ್ಕೆ ಅರ್ಜಿ ಹಾಕ್ತೀರಿ ಅದನ್ನು ನೋಡ್ಕೊಂಡು ನಾವು ನೋಟಿಫಿಕೇಷನ್ನ PDF ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನೋಟಿಫಿಕೇಷನ್ ಬಿಡ್ತೀವಿ. ಅದ್ರ ಜೊತೆ ಏನಪ್ಪ ಅಂದ್ರೆ ಇದು ಆಫ್ಲೈನ್ ಅರ್ಜಿಯನ್ನು ನೀವು ಸಲ್ಲಿಸಬೇಕಾದ್ರೆ ಅರ್ಜಿ ಫಾರ್ಮನ್ನು ಸಹಿತ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬಿಟ್ಟಿರ್ತೀವಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು, ಎರಡು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೋಟಿಫಿಕೇಷನ್ನು ಡೌನ್ಲೋಡ್ ಮಾಡಬೇಕು, ಅದ್ರ ಜೊತೆ ಅಪ್ಲಿಕೇಶನ್ ಫಾರ್ಮವನ್ನು ಡೌನ್ಲೋಡ್ ಮಾಡಿಕೊಂಡು ಆ ಫಾರ್ಮನ್ನು ತುಂಬಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಇಲ್ಲಿ 2 ಅಡ್ರೆಸ್ ಅಂತ ಕೊಟ್ಟಿರ್ತಾರೆ. ಆಮೇಲೆ ಪರ್ಮ್ ಅಡ್ರೆಸ್ ಇರ್ತದೆ, ಅಂದರೆ ನಿಮ್ಮ ಅಡ್ರೆಸ್ ಇರ್ತದೆ, ಅದನ್ನು ಕರೆಕ್ಟಾಗಿ ತುಂಬಿ ಕಳಿಸ್ಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಾಗಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ಡಾಕ್ಯುಮೆಂಟ್ ಬಗ್ಗೆಯೂ ನಿಮ್ಗೆ ಗೊತ್ತಿರಲಿ. ಇಲ್ಲಿ ಏನಪ್ಪ ಅಂದ್ರೆ SSLC ಆಗಿತ್ತಂದ್ರೆ SSLC ಮಾರ್ಕ್ಸ್ ಕಾರ್ಡ, ನೀವು PUC ಮೇಲೆ ಅರ್ಜಿ ಹಾಕ್ತಾ ಇದ್ದೀರಿ ಅಂದ್ರೆ SSLC ಮತ್ತು PUC ಮಾರ್ಕ್ಸ್ ಕಾರ್ಡ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಕಾಸ್ಟ್ ಸರ್ಟಿಫಿಕೇಟ, ಆಮೇಲೆ ಡೊಮಿಸೈಲ್ ಸರ್ಟಿಫಿಕೇಟ, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ 2 ಫೋಟೋ, ಇಷ್ಟು ಡಾಕ್ಯುಮೆಂಟ್ಗಳು ಬೇಕಾಗ್ತವೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಹೋಗಿರ್ತೀನಿ. ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಏನೈತಪ್ಪ ಅಂದರೆ DGEME ಇದ್ರಾಗ ಏನಪ್ಪ ಅಂದ್ರೆ ಪರ್ಮನೆಂಟ್ ಜಾಬ್, ಸಿವಿಲಿಯನ್ ಹುದ್ದೆಗಳು ಇವು ಪರ್ಮನೆಂಟ್ ಜಾಬ್ ಅದ. ಒಮ್ಮೆ ನೀವು ಸಿಲೆಕ್ಷನ್ ಆದ್ರಪ್ಪ ಅಂದ್ರೆ ನೀವು 60 ವಯಸ್ಸಿನವರೆಗೂ ಏನಪ್ಪ ಅಂದ್ರೆ ಸರ್ವೀಸನ್ನು ಮಾಡ್ಬೋದು. ಹಾಗಾದರೆ ಅಭ್ಯರ್ಥಿಗಳೇ, ನೀವು ಬೋರ್ಡ್ ಮೇಲೆ ಇವಾಗ ನೋಡ್ತಾ ಇದ್ದೀರಾ ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇದ್ರೆ EME ಹುದ್ದೆಗೆ ಸಂಬಂಧಪಟ್ಟಾಗಿ ನೋಡ್ತಾ ಇದ್ರಿ. ಇಲ್ಲಿ ಯೂನಿಟ್ಸ್ ಅಂತ ಕೊಟ್ಟಾರೆ. ಯೂನಿಟ್ಸ್ ಅಂದ್ರೆ ನೀವು ಯಾವ ರಾಜ್ಯಕ್ಕೆ ಅರ್ಜಿ ಹಾಕ್ತೀರಿ, ಯಾವ ರಾಜ್ಯಕ್ಕೆ ನೀವು ಡೆಲ್ಲಿ ಹಾಕ್ತಿರೋ ಅಥವಾ ಕರ್ನಾಟಕ ಹಾಕ್ತಿರೋ, ಆಂಧ್ರ ಪ್ರದೇಶ ಹಾಕ್ತಿರೋ, ತಮಿಳುನಾಡು ಹಾಕ್ತಿರೋ, ಮಹಾರಾಷ್ಟ್ರ ಹಾಕ್ತಿರೋ, ಯಾವ ರಾಜ್ಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅದೇ ಯೂನಿಟ್ಸ್ ಅಂತೀವಿ. ಇಲ್ಲಿ ಇನ್ನೊಂದು ಗೊತ್ತಿರಬೇಕು ನಿಮಗೆ, ಇಲ್ಲಿ 2 ಅಡ್ರೆಸ್ ಎನ್ವಲಪನ್ನು ತೊಗೋಬೇಕು. ಎನ್ವಲಪ್ ಒಳಗೆ ಆ ಫಾರ್ಮನ್ನು, ನಾ ಫಾರ್ಮ್ ಎಲ್ಲ ತುಂಬಿ ತೋರಿಸ್ತೇನೆ ನಿಮಗೆಲ್ಲ. ಫಾರ್ಮನ್ನು ಏನು ಮಾಡ್ಬೇಕಪ್ಪ ಅಂದರೆ ತುಂಬಿ ಅದರ ಜೊತೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ಜೋಡಿಸಿ ಎನ್ವಲಪ್ ಒಳಗೆ ಹಾಕಬೇಕು. ಅದರ ಜೊತೆ ಒಂದು ಸಣ್ಣ ಎನ್ವಲಪ್ಪನ್ನು ತೊಗೋಬೇಕು, ಒಂದು ಪ್ಯಾಕೆಟ್ ಸಣ್ಣ ಎನ್ವಲಪ್ ತೊಗೊಂಡು ಅಲ್ಲಿ 2 ಅಡ್ರೆಸ್ಸ ನಿಮ್ಮದು ಬರಿಬೇಕು. ಆಮೇಲೆ ಆ ಪರ್ಮ್ ಅಡ್ರೆಸ್ಸನ್ನು ಅವ್ರದ್ದು ಬರಿಬೇಕು ಸಣ್ಣ ಎನ್ವಲಪ್ ಒಳಗೆ. ಈ ದೊಡ್ಡ ಎನ್ವಲಪ್ ಒಳಗೆ 2 ಅಡ್ರೆಸ್ಸನ್ನು ಅವ್ರದ್ದು ಬರಿಬೇಕು. ಯಾವ ಯೂನಿಟಿಗೆ ನೀವು ಅರ್ಜಿ ಹಾಕ್ತೀರಿ ಆ ಯೂನಿಟ್ ಅಡ್ರೆಸ್ಸ ಅದನ್ನು ಬರಿಬೇಕು. ಆಮೇಲೆ ಪರ್ಮ್ ಅಡ್ರೆಸ್ಸನ್ನು ನಿಮ್ಮದು, ಅಂದರೆ ಹೊಳ್ಳಿ ಬರೋ ಅಡ್ರೆಸ್ಸ ನಿಮ್ಮದನ್ನು ಹಾಕಬೇಕು. ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತೀನಿ. ಇದು ಯೂನಿಟ್ಸ್ ಬಗ್ಗೆ, ಅಂದರೆ ನೀವು ಅರ್ಜಿ ಮೇಲೆ ಏನಪ್ಪ ಅಂದ್ರೆ ಎನ್ವಲಪ್ ಮೇಲೆ ಎಲ್ಲಿ ಅಡ್ರೆಸ್ ಬರಿಬೇಕು ಅಂದ್ರೆ ಇದನ್ನು ಯೂನಿಟ್ಸನ್ನು ಯಾವ ಯೂನಿಟ್ಸ್ಗೆ ಅರ್ಜಿ ಹಾಕ್ತೀರಿ ಅದನ್ನು ನೋಡಿಕೊಂಡು ಬರಿಬೇಕು. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಪ್ಲೇಸ್ ಆಫ್ ವರ್ಕ್ ಅದ. ಪ್ಲೇಸ್ ಆಫ್ ವರ್ಕ್ ಅಂದರೆ ಅದು ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ, ಕರ್ನಾಟಕ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅದರೂ ಸಹಿತ ನೋಡ್ಕೊಂಡು ಹಾಕಬೇಕು. ಆಮೇಲೆ ಎಲ್ಲಿ ಪೋಸ್ಟ್ ಎಷ್ಟು ಅದಾವೆ, ಟೋಟಲ್ ವೇಕೆನ್ಸಿ ಎಷ್ಟು ಅದಾವೆ, ಆಮೇಲೆ URಗೆ ಎಷ್ಟು ಅದಾವೆ, EWSಗೆ ಎಷ್ಟು ಅದಾವೆ, SCಗೆ ಎಷ್ಟು ಅದಾವೆ, STಗೆ ಎಷ್ಟು ಅದಾವೆ, OBC ಎಷ್ಟು ಅದಾವೆ, ಆಮೇಲೆ ರಿಸರ್ವೇಷನ್ ಕೋಟಾಗೆ ಸಂಬಂಧಪಟ್ಟ ಹಾಗೆ ಎಷ್ಟು ವೇಕೆನ್ಸಿ ಇದಾವೆ ಅದನ್ನು ತಿಳ್ಕೊಬೇಕು. ನೀವು ಕರೆಕ್ಟಾಗಿ ತಿಳ್ಕೊಂಡು ನಾವು ಯಾವ ಹುದ್ದೆಗೆ ಆನ್ಲೈನ್ ಅರ್ಜಿ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಭ್ಯರ್ಥಿಗಳೇ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕದವ್ರಿಗೂ ಅವಕಾಶ ಅದ. ಅದನ್ನು ಸಹಿತ ನಾವು ಏನು ಮಾಡೋಣ ಅಂದ್ರೆ ಈಗ ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸೋಣ ಅಭ್ಯರ್ಥಿಗಳೇ. ನೆಕ್ಸ್ಟ್ ಈಗ ನೋಡೋಣ ಕರ್ನಾಟಕ ನೋಡಿ, ಎಲ್ಲ ಬೇರೆ ಬೇರೆ ಉತ್ತರ ಪ್ರದೇಶ ಆಯ್ತು, ಆಮೇಲೆ ಬೇರೆ ಬೇರೆ ಎಲ್ಲ ರಾಜ್ಯದ ಸಂಬಂಧಪಟ್ಟ ಹಾಗೆ ಅದ ನೀವು ನೋಡ್ಕೋಬೋದು. ನಾವು ಕರ್ನಾಟಕ ಅಂದಾಗ ಇಲ್ಲಿ ಅದ ನೋಡ್ರಿ ಕರ್ನಾಟಕ.
ನಿಮಗೆಲ್ಲ ಕಾಣಿಸ್ತದೆ ಅನ್ಕೋತೀನಿ. ಕರ್ನಾಟಕ ಇಲ್ಲಿ ನೋಡ್ಕೋಬೋದು ನೀವು. ಕರ್ನಾಟಕ ರೀ, ಇಲ್ಲಿ ಕಮಾಂಡೆಂಟ್ 515 ಆರ್ಮಿ ಬೇಸ್ ಇಲ್ಲಿ ವರ್ಕ್ಶಾಪ್ ಅಂತದ. ಇಲ್ಲಿ ಅಡ್ರೆಸ್ ಕಾಣ್ತಾ ಇದೆ, ಬೆಂಗಳೂರು ಕರ್ನಾಟಕ 560008. ಇದು ಯೂನಿಟ್ಸ್. ನೀವು ಬೆಂಗಳೂರಿಗೆ ಅರ್ಜಿ ಹಾಕ್ತಾ ಇದ್ರಿಪ್ಪ ಅಂದ್ರೆ ಇದೇ ಅಡ್ರೆಸ್ಗೆ ಹಾಕಬೇಕು. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ, ಯಾರು ಕರ್ನಾಟಕ ಅರ್ಜಿ ಹಾಕ್ತಂತೀರಿ ಅವರು ಇದೇ ಅಡ್ರೆಸ್ಗೆ ಹಾಕಬೇಕು. ಇದು ನಿಮ್ಗೆ ಗೊತ್ತಿರಬೇಕು. ಇದು ಯೂನಿಟ್ಸ್ ಅಂದರೆ ಎನ್ವಲಪ್ ಮೇಲೆ ಅಡ್ರೆಸ್ ಟು ಅಡ್ರೆಸ್ ಎಲ್ಲಿ ಬರಬೇಕಂದ್ರೆ ಇದನ್ನು ಬರೀಬೇಕು. ಇಲ್ಲಿ ಬೆಂಗಳೂರು ಕರ್ನಾಟಕ ಅಂದ್ರೆ. ಆಮೇಲೆ ಇಲ್ಲಿ ಹುದ್ದೆಗಳು ಯಾವುದಪ್ಪ ಅಂದ್ರೆ ಲೋವರ್ ಡಿವಿಷನಲ್ ಕ್ಲರ್ಕ್ ಅದ, ಆಮೇಲೆ ಸ್ಟೋರ್ ಕೀಪರ್ ಅದ, ಆಮೇಲೆ ಫೈರ್ಮನ್ ಅದ, ಆಮೇಲೆ ಟೆಲಿಕಾಮ್ ಮೆಕ್ಯಾನಿಕಲ್ ಅದ, ಆಮೇಲೆ ಎಲೆಕ್ಟ್ರಾನಿಕ್ಸ್, ಆಮೇಲೆ ಎಲೆಕ್ಟ್ರಿಷಿಯನ್ ಅದ, ಆಮೇಲೆ ಫಿಟ್ರ್ ಅದ. ಮತ್ತು ಇನ್ನು ಇಲ್ಲಿ ಕರ್ನಾಟಕ ಸಂಬಂಧಪಟ್ಟಾಗಿ ಇಷ್ಟು ಹುದ್ದೆಗಳದಾವೆ. ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ಹುದ್ದೆಗಳದಾವೆ. SSLC ಮೇಲದಾವು, PUC ಮೇಲದಾವು, ಆಮೇಲೆ ITI ಆದವ್ರಿಗೆ ಇದಾವೆ, ಬೇರೆ ಬೇರೆ ಇದಾವೆ. ಅಲ್ಲಿ ನೋಡಿಕೊಂಡು ಇಲ್ಲಿ ಹುದ್ದೆಗಳು ಎಷ್ಟು ಇದಾವೆ ಏನದಾವು ಪ್ರತಿಯೊಂದು ಮಾಹಿತಿಯನ್ನು ನಾವು ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ. ಇದು ಅಧಿಸೂಚನೆ ಇದನ್ನು ಬಿಟ್ಟಿರ್ತೀವಿ, ಇದ್ರ ಜೊತೆ ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟಿರ್ತೀವಿ. ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ನೇರವಾಗಿ ಅಭ್ಯರ್ಥಿಗಳೇ ನಾವು ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇರ್ತದೆ, ಯಾವ ರೀತಿ ತುಂಬಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಭ್ಯರ್ಥಿಗಳೇ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಅಭ್ಯರ್ಥಿಗಳೇ ಅಪ್ಲಿಕೇಶನ್ ಫಾರ್ಮನ್ನು ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ನಿಮ್ಗೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕನ್ನು ಬಿಟ್ಟಿರ್ತೀವಿ. ನಾವು ಹೊಳ್ಳಿ 2-3 ಸಲ ಆಯ್ತು ಹೇಳ್ತಾ ಇದ್ದೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡಿಕೊಂಡು ಫಾರ್ಮ್ ತುಂಬಬೇಕು. ಪ್ರತಿಯೊಂದು ಮಾಹಿತಿ ತಿಳ್ಕೊಂಡು ನೀವು ಆಫ್ಲೈನ್ ಅರ್ಜಿ ಹಾಕಬೇಕು. ಇದು ತಲೆಯಾಗಿ ಫಿಕ್ಸ್ ಇರಲಿ. ಹಾಗಾದರೆ ಫಾರ್ಮನ್ನು ನೀವು ನೋಡ್ತಾ ಇದ್ರಿ. ಇಲ್ಲಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂತಾರೆ. ಇಲ್ಲಿ ಫೋಟೋವನ್ನು ಹಚ್ಚಬೇಕಾಗ್ತದೆ. ಹಾಗಾದರೆ ಇಲ್ಲಿ ನೋಡಿರಿ, ಇಲ್ಲಿ ಏನಂತಂದ್ರೆ A4 ಸೈಜ್ ಪೇಪರ್ ನೋಡಿರಿ. A4 ಸೈಜ್ ಪೇಪರ್ನಾಗ ಇದನ್ನು ಪ್ರಿಂಟ್ ತೊಗೋಬೇಕು ಒಂದು. ಅಥವಾ ನೀವು ಇದೇ ರೀತಿನ A4 ಸೈಜ್ನಾಗ ನೀವು ಟೈಪು ಮಾಡಿಸ್ಬೋದು ರೀ, ಅಥವಾ ಕೈಲೇನು ಬರಿಬೋದು. ಫಾರ್ಮನ್ನು ಕೈಲೇನು ಬರಿಬೋದು ಅಥವಾ ಟೈಪು ಮಾಡಿಸ್ಬೋದು. ಆದರೆ ಸೈಜ್ ಹೆಂಗಿರ್ಬೇಕಪ್ಪ ಅಂದ್ರೆ A4 ಸೈಜ್ನಾಗ ಒಳ್ಳೆ ಕ್ವಾಲಿಟಿ ಇದ್ದಂಥ ಪೇಪರ್ನ ತೊಗೊಂಡು ನೀವು ಟೈಪ್ ಮಾಡಬೇಕು. ಇದು ಮೊದಲನೇದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಅಭ್ಯರ್ಥಿಗಳೇ ಇಲ್ಲಿ ರೀಸೆಂಟ್ ಫೋಟೋವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪೋಸ್ಟ್ ಅಪ್ಲೈಡ್ ಫಾರ್, ನೀವು ಯಾವ ಪೋಸ್ಟ್ಗೆ ಹಾಕ್ತಾಯಿದ್ರಿ, ಕುಕ್ ಹಾಕ್ತಾಯಿದ್ರು, ವಾಷರ್ಮನ್ ಹಾಕ್ತಾಯಿದ್ರು, ಫೈರ್ಮನ್ ಹಾಕತ್ತಿರು, ಯಾವ ಪೋಸ್ಟ್ಗೆ ನೀವು ಅರ್ಜಿ ಹಾಕತ್ತೀರಿ ಅನ್ನೋದನ್ನು ಇಲ್ಲಿ ಬರಿಬೇಕು ಫಸ್ಟ್ನೇದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅದ. ಆಮೇಲೆ ಅದಕ್ಕಿಂತ ಮುಂಚೆ ಇಲ್ಲಿ ಯೂನಿಟ್ ಐತ್ರಿ. ಯೂನಿಟ್ ಅಂದ್ರಾಗ ಯಾವ ಯೂನಿಟ್, ಬೆಂಗಳೂರು ಅಥವಾ ಆಂಧ್ರ ಪ್ರದೇಶ ಅಥವಾ ಡೆಲ್ಲಿನೋ ಯಾವ ಯೂನಿಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅನ್ನೋದನ್ನು ಇಲ್ಲಿ ಬರಿಬೇಕಾಗ್ತದೆ. ಇಲ್ಲಿ ನೋಡ್ಕೋಬೇಕು ನೀವೀಗ. ನೆಕ್ಸ್ಟ್ ಏನಪ್ಪ ಅಂದ್ರೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಯಾವತ್ತು ನಾವು ಅಪ್ಲಿಕೇಶನ್ ತುಂಬುವಾಗ ಏನು ಮಾಡಬೇಕಪ್ಪ ಅಂದ್ರೆ ಕ್ಯಾಪಿಟಲ್ ಲೆಟರ್ನ್ಯಾಗ ಬರಿಬೇಕು. ಇದು ಫಸ್ಟ್ ಗೊತ್ತಿರಬೇಕು. ಇಲ್ಲಿ ಏನು ಕೊಟ್ಟಾರ, ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂದರೆ ನಿಮ್ಮ ಹೆಸರು, ಆಮೇಲೆ ನಿಮ್ಮ ಸರ್ನೇಮು ಬರಿಬೇಕು, ಆಮೇಲೆ ಇಲ್ಲಿ ಫಾದರ್ ನೇಮ್ ಬರಿಬೇಕು, ಆಮೇಲೆ ಇಲ್ಲಿ ಮದರ್ ನೇಮ್ ಬರಿಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಏನೈತಪ್ಪ ಅಂದ್ರೆ ಡೇಟ್ ಆಫ್ ಬರ್ತ್. ಇಲ್ಲಿ ಡೇಟ್ ಬರಿಬೇಕು, ಆಮೇಲೆ ಏನಪ್ಪ ಅಂದ್ರೆ ತಿಂಗಳಗಳನ್ನು ಬರಿಬೇಕು, ಆಮೇಲೆ ವರ್ಷನ್ನು ಬರಿಬೇಕು. ಆಮೇಲೆ ಏಜ್ ಆ್ಯಸ್ ಆನ್ ಲಾಸ್ಟ್ ಡೇಟ್ ಆಫ್ ಇಲ್ಲಿ ಕೊಟ್ಟಾರೆ ಅಂದರೆ ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು, ಎಷ್ಟು ದಿವಸ ಆಯಿತು ಅನ್ನೋದನ್ನು ಸಹಿತ ಇಲ್ಲಿ ಫಾರ್ಮ್ ತುಂಬಬೇಕು. ನಿಮ್ಗೆ 18ರಿಂದ 25 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ಅದಕ್ಕೆ ಸಂಬಂಧಪಟ್ಟಾಗಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಮೇಲ್ ಅಥವಾ ಫಿಮೇಲ್ ಅನ್ನೋದನ್ನು ಬರೀಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ನ್ಯಾಷನಾಲಿಟಿ ಅಂದಾರೆ. ನ್ಯಾಷನಾಲಿಟಿ ಅಂದಾಗ ಏನು ಬರಿಬೇಕು ರೀ, ಇಂಡಿಯನ್ ಅಂತ ಬರೀಬೇಕು. ರಿಲಿಜನ್ ಅಂದಾಗ ಹಿಂದೂ ಅಂತೇಳಿ ತುಂಬಬೇಕು ಫಾರ್ಮ್. ಆಮೇಲೆ ನೆಕ್ಸ್ಟ್ ಹಾಗೆ ನಾವು ನೆಕ್ಸ್ಟ್ ಬರೋಣ. ಈಗ ನೆಕ್ಸ್ಟ್ ನೀವು ನೋಡ್ಕೋಬೋದು ಇಲ್ಲಿ 2 ಒಂದು ಪರ್ಮನೆಂಟ್ ಕೊಟ್ಟಾರ, ಒಂದು ತಾತ್ಕಾಲಿಕ ಅಡ್ರೆಸ್ ಕೊಟ್ಟಾರ ರೀ. ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ನೀವು ಎಲ್ಲಿರ್ತೀರಿ, ನಿಮ್ಮ ಹೆಸರು, ಅಡ್ರೆಸ್ರು, ಆಮೇಲೆ ಪಿನ್ ಕೋಡ್ ಬರಿಬೇಕು, ಆಮೇಲೆ ಸ್ಟೇಟ್ ಬರಿಬೇಕು, ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ನ ಬರಿಬೇಕು, ಆಮೇಲೆ ಇಮೇಲ್ ID ಇತ್ತಂದ್ರೆ ಇಮೇಲ್ IDನೂ ಬರಿಬೇಕು. ಪರ್ಮನೆಂಟ್ ನೀವು ಎಲ್ಲಿರ್ತೀರಿ ಅಲ್ಲಿ. ತಾತ್ಕಾಲಿಕ ಅಡ್ರೆಸ್ ಅಂದ್ರೆ ಹೆಂಗೆ ರೀ, ತಾತ್ಕಾಲಿಕ ಅಡ್ರೆಸ್ ಒಳಗೆ ತುಂಬುದು ಸೇಮ್ ಅದ. ತಾತ್ಕಾಲಿಕ ಅಡ್ರೆಸ್ ಈಗ ಉದಾಹರಣೆಪ್ಪ, ನೀವು ಈಗ ಮೂಡಲ್ಗಿ ಅವ್ರು ಇರ್ತೀರಿ, ನೀವು ಬೆಂಗಳೂರಾಗಿರ್ತೀರಿ ಪ್ರೆಸೆಂಟಾಗಿ. ಮೂಡಲ್ಗಿ ಅವರು ಬೆಂಗಳೂರಲ್ಲಿ ಇರ್ತೀರಿ ಅಂದರೆ ಮೂಡಲ್ಗಿ ಅನ್ನೋದೇನು ಪರ್ಮನೆಂಟ್ ಅಡ್ರೆಸ್, ಬೆಂಗಳೂರಾಗ ಇರೋದೇನು ತಾತ್ಕಾಲಿಕ ಅಡ್ರೆಸ್. ನಿಮ್ಗೆ ಅಲ್ಲಿ ತಾತ್ಕಾಲಿಕ ಅಡ್ರೆಸ್ ಅಲ್ಲಿದ್ದಾರೆ ಅಂದರೆ ಅದನ್ನು ಬರೀದು, ಪರ್ಮನೆಂಟ್ ಅಡ್ರೆಸ್ ನೀವು ಎಲ್ಲಿರ್ತೀರಿ ಅದನ್ನು ಬರಿಬೇಕು. ಆಮೇಲೆ ನೆಕ್ಸ್ಟ್ ನೀವು ನೋಡಬೇಕು ಅಭ್ಯರ್ಥಿಗಳೇ, ಇಲ್ಲಿ ಕೆಟಗರಿ ಕೊಟ್ಟಾರೆ. UR, SCನೋ, STನೋ, OBCನೋ, EWS ಯಾವುದು ಅನ್ನೋದನ್ನು ಇಲ್ಲಿ ಬರಿಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ ಸರ್ಟಿಫಿಕೇಟನ್ನು ಸಹಿತ ನೀವು ಹಚ್ಚಬೇಕಾಗ್ತದೆ. ಇಲ್ಲಿ UR ಇದ್ರೆ ಅದನ್ನು, ಆಮೇಲೆ SC ಇದ್ರೆ, ST ಇದ್ರೆ, OBC ಇದ್ರೆ ಯಾವುದು ಇರ್ತದೆ ಅದನ್ನು ಸರ್ಟಿಫಿಕೇಟನ್ನು ಹಚ್ಚಬೇಕು. ಇಲ್ಲಿ ಅದನ್ನು ಬರಿಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 12ನೇ ಕಾಲಮ ಏನೈತ್ರಿ, ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಕೊಟ್ಟಾರೆ. ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ಅದು ಏನು ರೀ, 40%ಗಿಂತ ಅಬೋ ಅಂದರೆ ಮ್ಯಾಲೆ ಇರ್ಬೇಕು ರೀ. 40%ಗಿಂತ ಮ್ಯಾಲೆ ಇದ್ದವ್ರಿಗೆ ಮಾತ್ರ
ಹ್ಯಾಂಡಿಕ್ಯಾಪ್ಟ್ ಅಂದರೆ ಬಹುಶಃ ನೀವು ಯಾರು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಅಂದರೆ ಅವ್ರು ಆ ರೀತಿ ನೋಡ್ಕೋಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಅಭ್ಯರ್ಥಿಗಳೇ ನೋಡೋಣ. ಹಾಗೆ ನೆಕ್ಸ್ಟ್ ಬರೋಣ. 13ನೇ ಕಾಲಮ್ ಏನು ಕೊಟ್ಟಾರಿ ಇಲ್ಲಿ ಲೆಂತ್ ಆಫ್ ಅಂದರೆ ನೀವು ಎಲ್ಲಿಯಾದರೂ ಸರ್ವಿಸ್ ಮಾಡಿದ್ರಿ ಅಂದರೆ ಎಷ್ಟು ವರ್ಷ ಸರ್ವಿಸ್ ಮಾಡಿರಿ, ಎಷ್ಟು ತಿಂಗಳು ಮಾಡಿರಿ, ಎಷ್ಟು ದೂಸ್ ಮಾಡಿರಿ ಅಂತಕ್ಕಂಥದ್ದನ್ನು ಬರೀಬೇಕು. ಆಮೇಲೆ ಆರ್ಮಿ, ನೇವಿ, ಏರ್ಫೋರ್ಸ್ ನೀವು ಯಾವುದರಲ್ಲಿ ಮಾಡಿರಿ ಅನ್ನತಕ್ಕಂಥ ಮಾಹಿತಿಯನ್ನು ಎಲ್ಲಿಂದ ಎಲ್ಲಿತನ ಮಾಡಿರಿ ಅನ್ನೋದನ್ನು ಫಾರ್ಮ್ ತುಂಬಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡೋಣ. ಇಲ್ಲಿ ಡೇಟ್ ಆಫ್ ರಿಲ್ಯಾಕ್ಸೇಷನ್ ರಿಕ್ವೈರ್ಡ್ ಅಂತ ಕೊಟ್ಟಾರ. ಇಲ್ಲಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಆ್ಯಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಅಂದರೆ ನೀವು ವಯಸ್ಸನ್ನು ಹೆಚ್ಚಿಗೆ ಅಂದ್ರೆ ಕೆಲವೊಂದು ರಿಸರ್ವೇಷನ್ ಕೋಟಾದಾಗ ಬರ್ತಿದ್ರಿ ಅಂದರೆ ಆ ಟೈಮ್ದಾಗ ಇಲ್ಲಿ ಇದನ್ನು ತುಂಬಬೇಕಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಕ್ವಾಲಿಫಿಕೇಷನ್ ಅಂದರೆ ಎಜುಕೇಷನ್ ಅಂದರೆ ನೇಮ್ ಆಫ್ ದಿ ಎಕ್ಸಾಮಿಷನ್. SSLC ಇತ್ತಂದ್ರೆ SSLC ಯಾವ ವರ್ಷ ಪಾಸ್ ಆಗೈತಿ, ಯಾವ ಬೋರ್ಡ ಅಥವಾ ಯೂನಿವರ್ಸಿಟಿ ಅನ್ನೋದನ್ನು ಬರೀಬೇಕು. ಆಮೇಲೆ ಪರ್ಸೆಂಟೇಜ್ ಎಷ್ಟು ಆಗೈತಿ ಅನ್ನೋದನ್ನು ಬರೀಬೇಕು. ಅದೇ ರೀತಿಯಾಗಿ SLC ಇದ್ದರೆ SLC, ಆಮೇಲೆ PUC ಇದ್ದರೆ PUC, ITI ಇದ್ದರೆ ITI, ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ, ನಿಮ್ಮ ಏನು ಎಜುಕೇಷನ್ ಆಗಿರ್ತಾವೆ ಅವನ್ನ ಇಲ್ಲಿ ಬರೀಬೇಕು. ಯಾವ ವರ್ಷ ಯಾವ ಬೋರ್ಡ್ದಿಂದ ಎಷ್ಟು ಪರ್ಸೆಂಟೇಜ್ ಐತಿ ಅನ್ನೋದನ್ನು ಸಹಿತ ಇದ್ರಾಗ ತುಂಬಬೇಕಾಗ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಾರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟನ್ನು ಜೆರಾಕ್ಸ್ ಪ್ರತಿಗಳನ್ನ ಹಚ್ಚಬೇಕು. ಅದು ನಿಮ್ಗೆ ಗೊತ್ತಿರಬೇಕು. ಇನ್ನೊಂದು ಏನಪ್ಪ ಅಂದ್ರೆ ಸೆಲ್ಫ್ ಅಟೆಸ್ಟೆಡ್ ಅದು ಬರೆದು ಅದ್ರ ತೆಳಗೆ ಸ್ವಂತ ನಿಮ್ಮದೇ ಸಹಿ ಮಾಡಬೇಕು ಜೆರಾಕ್ಸ್ ಪ್ರತಿಗೆ. ಎಲ್ಲ ಡಾಕ್ಯುಮೆಂಟ್ಗಳಿಗೆ ಯಾವ್ಯಾವ ಡಾಕ್ಯುಮೆಂಟ್ ಹಾಕ್ತೀರಿ ಎಲ್ಲ ಡಾಕ್ಯುಮೆಂಟ್ಗಳಿಗೆ ಅದನ್ನು ಮಾಡಬೇಕು. ಅದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ನೀವು ಎಲ್ಲಾದರೂ ಸರ್ವಿಸ್ ಮಾಡಿರಪ್ಪ ಅಂದ್ರೆ ರಿಸರ್ವೇಷನ್ ಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಏನಾರು ಇದ್ರೆ ಅದನ್ನ ತುಂಬ್ರಿ, ಅದು ಇಲ್ಲಾಂದ್ರೆ ಬಿಟ್ಬಿಡ್ರಿ, ಇದ್ರ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ಲಿಸ್ಟ್ ಆಫ್ ಎನ್ಕ್ಲೋಸರ್ಸ್ ಅಂದಾರಿ ಅಂದರೆ ಸೀರಿಯಲ್ ನಂಬರ್ ನೀವು ಏನೇನು ಹಚ್ಚಿರಿ. ಮೊದಲನೇದು ನಿಮ್ಮದು SLC ಮಾರ್ಕ್ಸ್ ಕಾರ್ಡ ಜೆರಾಕ್ಸ, PUC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ, ಅಥವಾ ITI ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ, ಹಿಂಗೆ ಮತ್ತು ಆಧಾರ್ ಕಾರ್ಡ, ಆಮೇಲೆ ಡೊಮೆಶಿಯಲ, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ, ಇವು ಏನೇನು ಡಾಕ್ಯುಮೆಂಟ್ಗಳನ್ನ ಹಚ್ಚಿರ್ತೀರಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸನ್ನು ಇಲ್ಲಿ ನೀವು ಬರೀಬೇಕಾಗ್ತದೆ. ಇದಕ್ಕಿಂತ ಹೆಚ್ಚು ಕಾಲಮ್ ಮಾಡಿಕೊಂಡು ಬರಿಬೋದು, ನಡೀತದೆ, ಏನು ತೊಂದರೆ ಇಲ್ಲ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಾರೆ. ನೆಕ್ಸ್ಟ್ ಏನು ನೋಡ್ತಾ ಇದ್ರಿ, ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಬರಿಬೇಕು. ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಇತ್ತಂದರೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಬರೀಬೇಕು. ಆಮೇಲೆ ಪ್ಯಾನ್ ಕಾರ್ಡ್ ನಂಬರ, ಆಮೇಲೆ ಇದೇನು ಪಾಸ್ಪೋರ್ಟ್ ನಂಬರ್ ಅಂದರೆ ಅದಿತ್ತಂದ್ರೆ ಬರೀ ಇರ್ಲಿಕ್ಕೆ ನಡೀತದೆ. ಮೇನ್ ಏನಪ್ಪ ಅಂದ್ರೆ ನಿಮ್ಮದು ಆಧಾರ್ ಕಾರ್ಡ್ ನಂಬರು, ಆಮೇಲೆ ಪ್ಯಾನ್ ಕಾರ್ಡ್ ನಂಬರು, ಇವುಗಳನ್ನ ನೀವು ಹಾಕಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಅಂದಾಗ ನಿಮ್ಮದು ಬರೀಬೇಕು. ಡೇಟ್, ಯಾವ ಡೇಟಿಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಅನ್ನೋದು ಅದನ್ನು ಬರೀಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮ್ಗೆ ಏನು ಗೊತ್ತಿರಲಿಪ್ಪ ಅಂದ್ರೆ ₹5 ಪೋಸ್ಟಲ್ ಸ್ಟಾಂಪ್ ಹಚ್ಚಬೇಕು. ಇದು ನಿಮ್ಗೆ ಇಂಪಾರ್ಟೆಂಟ್ ಗೊತ್ತಿರಬೇಕು. ಎನ್ವಲಪ್ಗೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ₹5 ಸ್ಟಾಂಪ್ ಕೊಡಂದ್ರೆ ಕೊಡ್ತಾರೆ. ಆ ಸ್ಟಾಂಪ್ ತೊಗೊಂಡು ಅದಕ್ಕೆ ಹಚ್ಬೇಕು. ಎರಡಕ್ಕೂ ಹಚ್ಬೇಕು ರೀ. ಒಂದು ದೊಡ್ಡದು ಎನ್ವಲಪ್ ಇರ್ತದೆ, ಅದಕ್ಕೂ ₹5 ಸ್ಟಾಂಪ್ ಹಚ್ಚಬೇಕು. ಒಂದು ಸಣ್ಣ ಎನ್ವಲಪ್ ತೊಗೋಬೇಕು, ಅದಕ್ಕೂ ಸ್ಟಾಂಪ್ ಹಚ್ಚಬೇಕು, ₹5 ಸ್ಟಾಂಪ್ ಹಚ್ಚಬೇಕು. ಇಲ್ಲಿ ಆರ್ಡಿನರಿ ಪೋಸ್ಟೇ ಮಾಡೋದು ರೀ, ಇಲ್ಲಿ ರಿಜಿಸ್ಟರ್ ಪೋಸ್ಟ್ ಮಾಡೋಂಗಿಲ್ಲ, ಇಲ್ಲಿ ಆರ್ಡಿನರಿ ಪೋಸ್ಟೇ ಮಾಡೋದು. ಆಮೇಲೆ ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ ಅಡ್ಮಿಟ್ ಕಾರ್ಡು ಏನಾಕೈತೆ ಅಂದ್ರೆ ನಿಮಗೆ ಪೋಸ್ಟ್ ಮುಖಾಂತರನ ಅಡ್ಮಿಟ್ ಕಾರ್ಡ್ ಬರ್ತದೆ. ಇದು ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಒಂದು ದೊಡ್ಡ ಪ್ಯಾಕೆಟ್ ತೊಗೋತೀರಿ, ಅದ್ರಾಗ ಒಂದು ಸಣ್ಣ ಪ್ಯಾಕೆಟ್ ಹಾಕಬೇಕು. ದೊಡ್ಡ ಪ್ಯಾಕೆಟ್ದಾಗ ನೀವು ಏನೇನು ಡಾಕ್ಯುಮೆಂಟ್ ಹಚ್ಚಿರಿ ಅನ್ನೋದನ್ನು ಜೆರಾಕ್ಸ್ ಪ್ರತಿಗಳನ್ನ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಹಾಕಬೇಕು. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರೋಣ. ಇಲ್ಲಿ ಅಕ್ನಾಲೈಜ್ಮೆಂಟ್ ಅಂದರೆ ಅಡ್ಮಿಟ್ ಕಾರ್ಡ್ ರೀ. ಇದು ಅಡ್ಮಿಟ್ ಕಾರ್ಡ್ ರೀ, ನಿಮ್ಗೆ ಹೊಳ್ಳಿ ಪರ್ತು ಬರ್ತಕ್ಕಂಥ ಅಡ್ಮಿಟ್ ಕಾರ್ಡ್. ಇದು ನಿಮಗೆ ಪರ್ತು ಬರ್ಬೇಕಾದ್ರೆ ಸಣ್ಣ ಎನ್ವಲಪ್ ಹಾಕಿರಬೇಕು. ಸಣ್ಣ ಎನ್ವಲಪ್ ಒಳಗೆ ಏನು ಮಾಡ್ಬೇಕು, ಟೂ ಅಡ್ರೆಸ್ ನಿಮ್ಮದು ಬರೀಬೇಕು ರೀ. ಟೂ ಅಡ್ರೆಸ್ ಅಂದ್ರೆ ಆ ಕಡೆಯಿಂದ ನಿಮಗೆ ಬರ್ತದೆ ರೀ. ಟೂ ಅಡ್ರೆಸ್ ನಿಮ್ಮದು ಬರಬೇಕು. ಪರ್ಮ್ ಅಡ್ರೆಸ್ ಆ ಕಡೆ ಯಾವ ಯೂನಿಟ್ಗೆ ಹಾಕಿರ್ತೀರಿ ಅದನ್ನು ಬರೀಬೇಕು. ದೊಡ್ಡ ಎನ್ವಲಪ್ಗೆ ಏನು ಮಾಡ್ಬೇಕು ರೀ, ಟೂ ಅಡ್ರೆಸ್ ಯಾವ ಯೂನಿಟ್ಗೆ ಹಾಕ್ತೀರಿ ಅಲ್ಲಿ ಟೂ ಅಡ್ರೆಸ್ ಬರೀಬೇಕು. ಪರ್ಮ್ ಏನಪ್ಪ ಅಂದ್ರೆ ತೆಳಗೆ ನಿಮ್ಮದು ಬರೀಬೇಕು. ಇದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಅಕ್ನಾಲೇಜ್ಮೆಂಟ್ ಅಡ್ಮಿಟ್ ಕಾರ್ಡ್ ಒಳಗೆ ಇಲ್ಲಿ ಸಹಿತ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂದರೆ ಫೋಟೋ ಹಚ್ಚಬೇಕು. ನೋಡಿರಿ, ಮೊದಲನೇ ಅಪ್ಲಿಕೇಶನ್ಗೆ ಒಂದು ಫೋಟೋ ಹಚ್ಚಬೇಕು, ಇಲ್ಲಿ ಒಂದು ಫೋಟೋ ಹಚ್ಚಬೇಕು. ಇಲ್ಲಿಯೂ ಏನು ಪೋಸ್ಟ್ ಅಪ್ಲೈಡ್ ಫಾರ್ ಯಾವ ಪೋಸ್ಟ್ ಹಾಕಿರಿ, ಯೂನಿಟ್ ಅಪ್ಲೈಡ್ ಫಾರ್ ಯಾವ ಯೂನಿಟ್, ಬೆಂಗಳೂರು, ಡೆಲ್ಲಿನೋ ಎಲ್ಲಿ ಹಾಕಿರಿ ಅನ್ನೋದನ್ನು ಅಲ್ಲಿ ಅಡ್ರೆಸ್ ಅದ, ಆ ಮಾಹಿತಿಯನ್ನು ತಿಳ್ಕೊಂಡು ಹಾಕಬೇಕು. ಆಮೇಲೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂದರೆ ಕ್ಯಾಪಿಟಲ್ ಲೆಟರ್ಸ್ನೇ ಬರಬೇಕು. ಡೇಟ್ ಆಫ್ ಬರ್ತ್, ಆಮೇಲೆ ಮೇಲಾ ಫಿಮೇಲಾ, ಮದರ್ಸ್ ನೇಮ, ಫಾದರ್ಸ್ ನೇಮ, ಆಮೇಲೆ ಕ್ಯಾಟಗರಿ ಅಪ್ಲೈಡ್ ಮಾಡ್ತಾ ಇದ್ರಿಪ್ಪ ಅಂದರೆ ಇಲ್ಲಿ SC ST OBC ಯಾವ್ದು ಮಾಡ್ತಿರ್ತೀರಿ ಅದನ್ನ ಬರೀಬೇಕು. ಆಮೇಲೆ ನಿಮ್ಮ ಅಡ್ರೆಸ್ಸನ್ನು ಯಾವ್ದು ಅನ್ನೋದು ಇಲ್ಲಿ ಹೌಸ್ ನಂಬರ, ಆಮೇಲೆ ವಿಲೇಜಾ, ಪೋಸ್ಟ್ ಆಫೀಸ, ಆಮೇಲೆ ಯಾವ ಊರ, ಆಮೇಲೆ ಡಿಸ್ಟಿಕಾ, ಸ್ಟೇಟಾ, ಪಿನ್ ಕೋಡ, ನಿಮ್ಮ ಇಮೇಲ್ ಅಡ್ರೆಸ್ಸ, ಆಮೇಲೆ ನಿಮ್ಮ ಮೊಬೈಲ್ ನಂಬರ, ಇವುಗಳನ್ನೆಲ್ಲ ಬರಿಬೇಕಾಗ್ತದೆ ಅಭ್ಯರ್ಥಿಗಳೇ. ಹಾಗೆ ನೆಕ್ಸ್ಟ್ ನೋಡಿರಿ, ಫಾರ್ ಆಫೀಸ್ ಓನ್ಲಿ ಅಂದಾರ್ರಿ. ಇಲ್ಲಿ ಯಾವುದೇ ರೀತಿ ನೀವು ಫಾರ್ಮ್ ತುಂಬಬೇಡ್ರಿ. ಫಾರ್ ಆಫೀಸ್ ಓನ್ಲಿ ಅಂದ್ರೆ ಅವ್ರ ಆಫೀಸ್ನವ್ರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಯಾವುದೇ ರೀತಿ ನೀವು ಏನಪ್ಪ ಅಂದ್ರೆ ಫಾರ್ಮನ್ನು ತುಂಬಂಗಿಲ್ಲ. ಫಾರ್ ಆಫೀಸ್ ಓನ್ಲಿ ಯೂಸ್ ಅಂದಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಇದನ್ನೆಲ್ಲ ಫಾರ್ಮ್ ಅವರೇ ತುಂಬ್ತಾರೆ ರೀ. ಇಲ್ಲಿ ಏನೂ ನೀವು ತುಂಬೋದು ಬರೋಂಗಿಲ್ಲ.
ಇದು ನಿಮ್ಗೆ ಗೊತ್ತಿರಬೇಕು. ಆಫೀಸ್ನವರು ಅವರ ಸಿಗ್ನೇಚರು ಅವರು ಮಾಡ್ತಾರೆ ರೀ, ನಿಮಗೆ ಸಂಬಂಧ ಬರೋಂಗಿಲ್ಲ. ಈ ರೀತಿಯಾಗಿ ಫಾರ್ಮೆಟ್ಗಳು ಬರ್ತಾವೆ ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ. ಏನಪ್ಪ ಅಂದರೆ ಇದು ಅಕ್ಟೋಬರ್ 24, 2025 ಆಫ್ಲೈನ್ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕವಾಗಿದೆ. ಇಲ್ಲಿ ಯಾರಿಗೆ ಇಂಟ್ರೆಸ್ಟ್ ಅದ, 10ನೇ ತರಗತಿ ಆದವರು, PUC ಆದವರು, IT ಆದವರು, ಯಾರಿಗೆ ಇಂಟ್ರೆಸ್ಟ್ ಅದ ಅಂಥ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದರೆ 2 ಪ್ಯಾಕೆಟ್ ಎನ್ವಲಪ್ ರೀ. ಫಸ್ಟ್ ಒಂದು ದೊಡ್ಡ ಪ್ಯಾಕೆಟ್ ಅವ್ರಿಗೆ ರೀ, ಸಣ್ಣ ಪ್ಯಾಕೆಟ್ ನಮಗೆ ಹೊಳೆ ಬರೋಕ ಅದು ಗೊತ್ತಿರಬೇಕು. 5 ರೂಪಾಯಿ ಸ್ಟಾಂಪ್ ಪೇಪರ್ನ ಹಚ್ಚಬೇಕು. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಹೆಂಗಿರ್ಬೇಕಪ್ಪ ಅಂದ್ರೆ A4 ಸೈಜ್ ಪೇಪರ್ನಾಗೆ ಇರಬೇಕು. ಇದು ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಯಾಕಂದ್ರೆ ಇದು ಪರ್ಮನೆಂಟ್ ಹುದ್ದೆ ಅದ. ಸಿಲೆಕ್ಷನ್ ಆದರೆ ಒಳ್ಳೆಯ ಅವಕಾಶ ಅದ. ಆಮೇಲೆ ಪರೀಕ್ಷೆ ಎಕ್ಸಾಮ್ ಅದಾವ್ರಿ. ಇದಕ್ಕೆ ಎಕ್ಸಾಮೇ ಬೇರೆ ಬೇರೆ ಇದಾವ್ರಿ. IT ಅದವ್ರಿಗೆ ಬೇರೆ ಎಕ್ಸಾಮ್ ಅದಾವೆ, PUC ಮೇಲೆ ಅರ್ಜಿ ಹಾಕೋರಿಗೆ ಎಕ್ಸಾಮ್ ಬೇರೆ ಇದಾವೆ, SLC ಮೇಲೆ ಹಾಕೋರಿಗೆ ಎಕ್ಸಾಮ್ ಬೇರೆ ಇದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಫಸ್ಟ್ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರಿ. ಅಪ್ಲಿಕೇಶನ್ ಹಾಕಿರಪ್ಪ ಅಂದ್ರೆ ನಿಮ್ಗೆ ಯಾವ ರೀತಿ ಅಂದರೆ ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಕ್ವಶನ್ ಬರ್ತಾವೆ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ನೀಡ್ತೀನಿ. ಹಾಗಾದರೆ ಅಭ್ಯರ್ಥಿಗಳಿಗೆ ಯಾರು ಆರ್ಮಿ ಇದು EME ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ಅರ್ಜಿ ಹಾಕ್ತೀರಿ ಅಂಥವ್ರು ಈ ಕೂಡಲೇ ಏನು ಮಾಡ್ರಪ್ಪ ಅಂದ್ರೆ ಇದನ್ನು PDF ಲಿಂಕ್ ಒಳಗೆ ನಾವು ಬಿಟ್ಟಿರ್ತೀವಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪೂರ್ಣ ಓದ್ಕೊಂಡು ಫಾರ್ಮ್ ತುಂಬಿ ಕಳಿಸ್ಬೇಕು. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಅಭ್ಯರ್ಥಿಗಳೇ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಕ್ಲಾಸನ್ನು ನಾವು ಪ್ರಾರಂಭ ಮಾಡಿದ್ವಿ. 7 ರಿಂದ 8 ಗಂಟೆ GK ಕ್ಲಾಸ್, ಜನರಲ್ ನಾಲೆಜ್ ಕ್ಲಾಸ್ ಇರ್ತದೆ. ಅದೇ ರೀತಿಯಾಗಿ 8 ರಿಂದ 9 ಗಂಟೆ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳಿದಾವೆ. ಅದೇ ರೀತಿಯಾಗಿ 9 ರಿಂದ 10 ಗಂಟೆ ಏನಪ್ಪ ಅಂದ್ರೆ ಮ್ಯಾಥ್ಸ್ ಕ್ಲಾಸ್ಗಳನ್ನ ಪ್ರಾರಂಭ ಮಾಡಿದ್ವಿ. ಅದು ಉಚಿತವಾಗಿದೆ. ನಿಮ್ಮ ಸ್ನೇಹಿತರಿಗೂ ಸಹಿತ ಮಾಹಿತಿಯನ್ನು ತಿಳಿಸಿ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಇನ್ನು ಮುಂದೆ ಇಂಗ್ಲೀಷ್ ಗ್ರಾಮರು ಮತ್ತು ಹಿಂದಿ ಗ್ರಾಮರ್ ಕ್ಲಾಸ್ಗಳನ್ನು ಸಹಿತ ಪ್ರಾರಂಭ ಮಾಡ್ತಾಯಿದ್ವಿ. SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಇತರೆ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಂದರೆ ಲೈವ್ ಕ್ಲಾಸ್ಗಳನ್ನ ಪ್ರಾರಂಭ ಮಾಡ್ತಾಯಿದ್ವಿ. ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ನೀಡಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.